ಮಾತಾಡಬೇಕಾದ್ರೆ ಅಂಕಿ ಅಂಶಗಳು ಇಟ್ಕೊಂಡು ಮಾತಾಡ್ಬೇಕು. ಒಬ್ಬ ಜನಪ್ರತಿನಿಧಿಗಳು, ಒಬ್ಬ ಸರಳ ಜೀವಿನ, ಒಬ್ಬ ಶಾಸಕರನ್ನ ಇವರು ಕ್ಷೇತ್ರದಲ್ಲಿ ಮತ ಭಿಕ್ಷೆ ಕೊಟ್ಟಿದ್ದಾರೆ. ಮತ ಕೊಟ್ಟು ಅಲ್ಲಿರೋ ರೈತರ ಪರವಾಗಿ, ಅಲ್ಲಿರೋ ಜನಪರವಾಗಿ ಕೆಲಸ ಮಾಡಿದ್ರು. ಯಾರೋ ಹೇಳ್ದವ್ರ ಮಾತು ಕೇಳ್ಕೊಂಡು ಉಸ್ತುವಾರಿ ಸಚಿವರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವರು ದುಡ್ಡು ಹೊಡೆಯಕ್ಕೆ ಹೋಗ್ತಾವ್ರೆ ಅಂತ ಮಾತಾಡ್ಬೇಕಾದ್ರೆ ಅಂಕಿಅಂಶ ಬೇಕಲ್ಲ. ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ಅಂಕಿಅಂಶ ಇದ್ರೆ ಕೊಡ್ಲಿ. ಇದೇ ಪತ್ರಿಕಾ ಅವ್ರನ್ನು ಕರೆಸ್ರಿ, ನಾವು ಬರ್ತೀರಿ, ಕೊಡ್ಲಿ ಅಂಕಿಅಂಶಗಳು. ಅದು ಹೇಳಿದೆ. ಯಾವದಾನ ಚಿಂತಾಮಣಿ ಸಬ್ ರಿಜಿಸ್ಟರ್ ಅಲ್ಲಿ ಶಾಸಕರಾಗಬಹುದು, ಶಾಸಕರ ಫಾಲೋವರ್ಸ್ ಆಗ್ಬೋದು, ಜನಪ್ರತಿನಿಧಿಗಳು ಯಾರಾಗಲಿ, ಯಾವ ಸಂಸದರು ಹೇಳ್ತಾವ್ರೆ. ಅದಕ್ಕೊಂದು ಉದಾಹರಣೆ ನಾನು ಕೊಡ್ತೀನಿ. ಈಗ ಸರ್ಕಾರ ಚುನಾವಣೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ಯಾಂಕ್ ಚುನಾವಣೆ ಬಂದಾಗ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ, ಹಿಂದೆ ಇಲ್ಲಿ SKL ದ್ಯಾವಣ್ಣವರು ಚುನಾವಣೆಗೆ ಸ್ಪರ್ಧಿಸಿದ್ರು DC ಬ್ಯಾಂಕ್ಗೆ. ಆಗ ಇದೇ ಸುಧಾಕರ್ ಅವರು ನಮ್ಮ ಹತ್ರ ಬಂದಾಗ, ನಮ್ಮ ತಾಲೂಕಿನ ಪ್ರತಿನಿಧಿ ಹಾಕಿದ್ದಾಗ ಕೂಡ ನಾವು ಕೊಟ್ಟ ಮಾತಿನಂತೆ ನಮ್ಮ 36 ಓಟ್ನ ಇವರಿಗೆ ಒಂದು ಓಟ್ ಕೂಡ ಮಿಸ್ ಮಾಡಿದ್ರೆ ಹಾಕಿ ಇವ್ರು ಹೇಳಿದವ್ರನ್ನ ಗೆಲ್ಲಿಸ್ಕೊಟ್ವಿ. ಆ ಒಂದೇ ಒಂದು ಭರವಸೆ ಮೇಲೆ ಮೊನ್ನೆ ಏನ್ ಮಾಡಿದ್ವಿ, ನಿಮ್ಮ ತಾಲೂಕ್ನವ್ರು ನೀವು ನಿಂತ್ಕೊಳ್ರಪ್ಪ ಅಂತ ಇದೆ. SKL ದ್ಯಾವಣ್ಣ ಇರ್ಬೋದು, ನಾಗರಾಜ್ ಇರ್ಬೋದು, ಇವರೆಲ್ಲರೂ ಹೇಳಿದಾಗ ನಾವು ಇವ್ರನ್ನ ಮಾತಾಡ್ಲಿಕ್ಕೆ ಫೋನ್ ತಗೊಂಡ್ರೆ ಫಾರಿನ್ ಅಲ್ಲಿ ಅವ್ರಿಗೆ ಅಂತಂದ್ರು. ಅವ್ರು ಫಾರಿನ್ ಅಲ್ಲಿ ಇದ್ರು ಅಥವಾ ಡೆಲ್ಲಿಯಲ್ಲಿ ಇದ್ರು, ಎಲ್ಲಿದ್ರು ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಅವ್ರ ತಂದೆ ಹತ್ರ ಹೋಗಿ ಆಶೀರ್ವಾದ ತಗೊಂಡು ನಾನು ಅಪ್ಲಿಕೇಶನ್ ಹಾಕ್ದೆ NDA ಪರವಾಗಿ ನಾನು ಅಪ್ಲಿಕೇಶನ್ ಹಾಕಿದಾಗ ಲಾಸ್ಟ್ ವರ್ಗೂ ಸುಮ್ಮನಿದ್ದು. ಲಾಸ್ಟ್ನಾಗ ಇದೇ ಮೋಹನ್ ರೆಡ್ಡಿಗೆ ನೀವು ಸಪೋರ್ಟ್ ಮಾಡಿದ್ರಿ. ಇದೇ ಮೋಹನ್ ರೆಡ್ಡಿ ನಿಮ್ಮನ್ನ MLA ಎಲೆಕ್ಷನ್ ಅಲ್ಲಿ ರೋಡ್ ರಂಪಾಟದಲ್ಲಿ ಬೈದ. ಇಂಥವನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾರ್ದು, ನಮ್ಮದೇ ಅವ್ರದೇ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಬೇಕು. ನನ್ನ ಸೋಲಿಸ್ಲಿಕ್ಕೆ ದೊಡ್ಡ ಕಾರಣ ನೀವೇನೆ. ಸುಧಾಕರ್ ಅವರು ತೀರ್ಮಾನ ತಗೊಂಡ್ರಿ. ಅದಾದ್ಮೇಲೆ ಇವತ್ತು ಅದಕ್ಕ ಇದೇ ಉಸ್ತುವಾರಿ ಸಚಿವರು ಇದೇ ಮೋಹನ್ ರೆಡ್ಡಿನ ಗೆಲ್ಲಿಸ್ಲಿಕ್ಕೆ ಒಂದು ಪಟ್ಟು ಮಾಡಿ ಮೋಹನ್ ರೆಡ್ಡಿನ ಗೆಲ್ಲಿಸ್ಲೇಬೇಕಂತ ಹೊರಟಾಗ ಕೈ ಜೋಡಿಸಿದವರು ಯಾರು? ಸುಧಾಕರ್ ಅವರು. ಆಮೇಲೆ ಚೀಮೂಲ್ ಎಲೆಕ್ಷನ್ ಬಂದಾಗ ನಂದಿ ಒಂದು ಕ್ಷೇತ್ರಕ್ಕೆ ಒಬ್ಬ ಕ್ಯಾಂಡಿಡೇಟ್, NDA ಕ್ಯಾಂಡಿಡೇಟ್ನ ಅಥವಾ ಬಿಜೆಪಿ ಕ್ಯಾಂಡಿಡೇಟ್ ಆಗಲಿ ಅಥವಾ ದಳದ ಕ್ಯಾಂಡಿಡೇಟ್ ಆಗಲಿ ಅಥವಾ ಒಟ್ಟಿಗೆ ಕ್ಯಾಂಡಿಡೇಟ್ ಆಗಲಿ, ಒಬ್ಬ ಕ್ಯಾಂಡಿಡೇಟ್ನ ಕೂಡ ನಿಮ್ಮಿಂದ ಹಾಕ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನು ಅಂತಂದ್ರೆ ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೀವು ಆ ಕಡೆ ಇವ್ರನ್ನ ವೆಂಕಟೇಶ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆ ಕೆಲಸ ಮಾಡಿದ್ರಿ. ಇವತ್ತು ಚೀಮುಲ್ಲು, ಇವತ್ತು ಇಲ್ಲಿಗೇನು ಒಂದು ಡೈರಿ ಬರ್ಬೇಕಾದ್ರೆ ನಿಮ್ಮ ಶ್ರಮ ಇದೆ, ನಾವಿಲ್ಲ ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ಚೀಮುಲಲ್ಲೇ ಅದೇ ನೀವು ಮನ್ಸು ಮಾಡಿದ್ರೆ ಇವತ್ತು ಚೀಮುಲಲ್ಲೇ ಅಧ್ಯಕ್ಷರು NDA ಅಧ್ಯಕ್ಷ ಆಗ್ತಾ ಇದ್ರು. ನೀವು ಅದನ್ನ ಮಾಡ್ಲಿಲ್ಲ. ನೀವು ಅಡ್ಜಸ್ಟ್ಮೆಂಟ್ ಅಂತ ಪಾಪ ನಮ್ಮ MLA ಅವ್ರನ್ನ ಮಾತಾಡ್ತಕ್ಕಂತ ಇದು ನಿಮ್ಗಿಲ್ಲ. ಕಾರಣ ಏನಂದ್ರೆ ನಮ್ಮ MLA ಅವ್ರು ಕೊಟ್ರೆ ವರ, ಇಟ್ರೆ ಶಾಪ. ಅವ್ರು ಒಂದ್ಸಾರಿ ಕಾರ್ಯಕರ್ತನ ಉಳಿಸ್ಕೊಳ್ಳಿಕ್ಕೆ ಅವ್ರ ಎಲೆಕ್ಷನ್ ಅಲ್ಲ, ಎಂಥ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಇವತ್ತು ಅವ್ರ ಕ್ಷೇತ್ರನ 2 ಸೀಟು ಮತ್ತೆ ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ 3 ಸೀಟು ಇವತ್ತು ಉಳಿಸ್ಕೊಂಡವ್ರೆ. ಅದೇ ನೀವು ಯಾವ್ದು ಉಳಿಸ್ಕೊಳಕ್ ಆಗಿದೆ, ಏನೇನಾಗಿದೆ ಅನ್ನೋದನ್ನ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತದೆ. ದಯವಿಟ್ಟು ಸುಧಾಕರ್ ಅವರಲ್ಲಿ ನಾವು ಮನವಿ ಮಾಡೋದು ಇಷ್ಟೇನೆ, ನೀವು ಯಾವ್ದು ಏನೇನೋ ಮಾಡ್ಕೊಳ್ರಿ. ನಮ್ಮ ಶಾಸಕರನ್ನ ಮಾತಾಡುವಾಗ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ರಿ. ಕಾರಣ ಏನಂತಂದ್ರೆ ನಮ್ಮ ಶಾಸಕರು ಯಾವತ್ತೂ ಆ ತರ ಒಂದ್ಸಾರಿ ಮಾತು ಹಿಂಗ್ ಕೊಟ್ಟವ್ರೆ ಅಂದ್ರೆ ಆ ಮಾತಿನಂತ ಹೇಳ್ಕೊಳ್ಳೋಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಶಾಸಕರು ರವಿಕುಮಾರ್ ಅವರು. ಅದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ಇವೆರಡರಲ್ಲೂ ಕೂಡ ಜಿಲ್ಲಾ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು, ಚೀಮೂಲ್ ಎಲೆಕ್ಷನ್ ಇರ್ಬೋದು, ನಿಮ್ಮ ನಡವಳಿಕೆಗಳೇನು ಅನ್ನೋದನ್ನ ಇಡೀ ಕ್ಷೇತ್ರ ಜನತೆ ಗೊತ್ತದೆ. ಇವತ್ತು ನೀವು ಇಷ್ಟೆಲ್ಲ ನಾನು ಡೆವಲಪ್ಮೆಂಟ್ ಮಾಡಿದೀನಿ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಕೋಟಿ ತಂದಿದ್ದೀನಿ, ಈ ತಾಲೂಕು ಹಾಕಿದ್ದೀನಿ ಅಂದ್ರೆ ನೀವು ಯಾಕೆ ತಾಲೂಕು MLA ಸೋತ್ರಿ ಅನ್ನೋದನ್ನ ಒಂದ್ಸಾರಿ ಒಂದ್ ಹೆಜ್ಜೆ ಹಿಂದಕ್ಕೆ ನೋಡ್ರಿ. ಅದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾಗ್ತದ. ಆ ಕಾರಣಗಳೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಮುಂದಿನ ಇದನ್ನ ಮುನಿಯಪ್ಪನವ್ರು ಮಾತಾಡ್ತಾರೆ.